ಕಾಂಗ್ರೆಸ್ನೊಳಗೆ ತಳಮಳ ತಂದಿಟ್ಟಿದೆ ಕೋಳಿವಾಡ ಕೂಗು. ಹಿರಿಯ ಕಾಂಗ್ರೆಸ್ ನಾಯಕರ ಹೇಳಿಕೆ ಮುಜುಗರ ತಂದಿಟ್ಟಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಕೋಳಿವಾಡ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಚಿವರು ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಇದೇ ಮೂಡ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದುಕೊಳ್ತಿದ್ದಾವೆ. ಈಗ ನೋಡಿದ್ರೆ ಪ್ರತಿಪಕ್ಷಗಳ ಜೊತೆಗೆ ಕೋಳಿವಾಡ ಕೂಡ ಸೇರ್ಕೊಂಡಿದ್ದಾರೆ. ರಾಜೀನಾಮೆಯ ಸ್ವರ ಎತ್ತಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಕೋಳಿವಾಡ ಕೂಡ ಆಗ್ರಹಿಸ್ತಾ ಇದ್ದಾರೆ. ಹೀಗಾಗಿ ಕೋಳಿವಾಡ ವಿರುದ್ಧ ಕಾಂಗ್ರೆಸ್ನ ಸಚಿವರು ಶಾಸಕರೇ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಕೆಬಿ ಕೋಳಿವಾಡ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಚಿವರು ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ರಾಜೀನಾಮೆಗೆ ಕೋಳಿವಾಡ ನಿನ್ನೆ ಆಗ್ರಹಿಸಿದ್ದಾರೆ. ಇದಕ್ಕೆ ಹಸ್ತಪಡೆ ಗರಂ ಆಗಿದೆ. ವಿರೋಧ ಪಕ್ಷಗಳು ಈಗಾಗಲೇ ಬಿಗಿಪಟ್ಟು ಹಿಡಿದು ಪ್ರತಿಭಟಿಸ್ತಾ ಇದ್ದಾವೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ. ಅದರ ಮಧ್ಯೆ ತಮ್ಮದೇ ಪಕ್ಷದವರಾದ ಹಿರಿಯ ನಾಯಕ ಕೋಳಿವಾಡ ಆಗ್ರಹಿಸಿರುವುದು, ಸಿಎಂಗಾಗಿ ನಾವೆಲ್ಲ ಗಟ್ಟಿ ಧ್ವನಿಯಲ್ಲಿ ಸಮರ್ಥನೆ ಮಾಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ. ಆದರೆ ಕೋಳಿವಾಡ ಈ ರೀತಿ ಪ್ರತಿಪಕ್ಷಗಳ ಧ್ವನಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ತಮ್ಮ ಧ್ವನಿಯನ್ನು ಕೂಡಿಸಿದ್ದಾರೆ. ಇದು ಸರಿಯಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಪಕ್ಷದ ಒಳಗೇನೆ ಕೋಳಿವಾಡ ವಿರುದ್ಧ ಅಸಮಾಧಾನಗಳು ಜೋರಾಗಿದೆ. ಹೈಕಮಾಂಡ್ ಕೂಡ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕಿದೆ. ಇದುವರೆಗೂ ದೆಹಲಿ ನಾಯಕರು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಸರಿದಿಲ್ಲ. ಏನಾಗುತ್ತೋ ಅದನ್ನು ಫೇಸ್ ಮಾಡಿ ನಾವು ನಿಮ್ಮ ಬೆನ್ನಿಗಿದ್ದೀವಿ ಅನ್ನೋದನ್ನು ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೋಳಿವಾಡ ಅವರ ಈ ಹೇಳಿಕೆ ಸಮಂಜಸವಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಸಚಿವರು ಶಾಸಕರು ಇದೇ ವಿಚಾರಕ್ಕೆ ಕೆಬಿ ಕೋಳಿವಾಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಾಯಕರು ಅಂತ ಗುರುತಿಸಿಕೊಂಡಿರುವಂಥವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಬಿ ಕೋಳಿವಾಡ ಅವರು ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರು ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲವಾದ್ರೆ ಈಗ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತೆ ಒಂದಷ್ಟು ನಾಯಕರು ಈ ಬಗ್ಗೆ ಧ್ವನಿ ಎತ್ತಬಹುದು. ಆಗ ಇನ್ನೂ ಪಕ್ಷಕ್ಕೆ ಮುಜುಗರ ಆಗುತ್ತೆ, ಕಷ್ಟ ಆಗುತ್ತೆ. ಕೋಳಿವಾಡ ಹೇಳಿಕೆಯ ಬಗ್ಗೆ ಈಗಲೇ ಕ್ರಮ ಕೈಗೊಳ್ಳಿ, ಒಂದು ಸಂದೇಶ ಪಾಸ್ ಆಗಲಿ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಸಿಎಂ ಹಾಗೂ ಡಿಸಿಎಂಗೆ ಈ ರೀತಿಯಾಗಿ ಸಚಿವರು ಮತ್ತೆ ಶಾಸಕರು ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.